ಕೃಷ್ಣ, ದೀನ ದಯಾನಿಧಿ, ನಿನ್ನ ಹೊರತಾಗಿ ಬೇರೆ ಗತಿಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೇನೆ. ನನ್ನ ಕೈ ಹಿಡಿದ ಆಪತ್ತುಗಳು ಭೋಗ ವಸ್ತುವಿನಂತೆ ಪಣವಾಗಿಟ್ಟು ಸೋತರು. ಕದ್ದ ಕಳ್ಳನಂತೆ ಕೀಚಕ ಭಂಗವನ್ನು ಸಹಿಸಿದೆನು. ಅನಾಥ ಭಿಕ್ಷುಕರಂತೆ ಕಾಡಿನಿಂದ ಕಾಡಿಗೆಂದದ್ದು ಆಯಿತು. ಇನ್ನಾದರೂ ನನ್ನ ಕಷ್ಟದ ದಿನಗಳು ಕಳೆದವು. ಕೊನೆಗೆ ಉಳಿದಿರುವ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಚ್ಚು ಹೆಚ್ಚಿಗೆ ಅಪಮಾನ. ಛೇ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನನ್ನು ಬರೆದಿರುವೆನು? ಪಾಂಚಾಲಿ, ಪಾಂಚಾಲಿ, ಪಾಂಡವರ ಪಟ್ಟ ಬಯಸಿ ಮನ್ಮನೋಮಣಿಯೇ ವಾಸುದೇವರ ಆಸರೆಯು ನಮಗಿರಲು, ವಾಸುದೇವರ ಆಸರೆಯು ನಮಗಿರಲು, ನಮಗಾಗಿರುವುದೇ ಚಿಂತೆ. ಹರಮ ವಿಕ್ರಮದಿ ಹರಿ ಹರಿಸ ಯುದ್ಧಡೆ ಪ್ರಚಂಡ ಪಾಂಚಾಲಿ, ಏನಾಯಿತು? ಎನ್ನಡೆ ನಿಷ್ಕಾರಣವಾಗಿ ಹೇಳುತ್ತಿರುವಲ್ಲ. ನನಗೆ ತಿಳಿಸಬಾರಬೇಕೆ? ನಾನು ನಿಷ್ಕಾರಣವಾಗಿ ಹೇಳುತ್ತೇನೆ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರಬಹುದು. ನೀವಾದರೂ ನಿಮ್ಮನ್ನು ಯಾರಾದರೂ ದುರ್ವಾಕ್ಯಗಳನ್ನು ಆಡಿ ಅಪಮಾನ ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡಿದ್ರಿ. ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯವೂ ಬೇಕು. ಛೇ ವಿಧಾತ, ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಸೃಷ್ಟಿಸಿರುವೆ ಏಕೆ ದೇವ? ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ಮಹತ್ವ ಸ್ವರೂಪಿಗಳ ಆ ಋಷಿಗಳ ಆಜ್ಞೆ. ಒಳತೀರಲಾಗಿ
ಲಾಂಗಿಯಾಗಿ ಬಿಡುಕೋಪಬೇಕೆ ಬಿಡ್ತಾಳಗೆ ಗೋಪಾಲಾಂಗಿಗೆ ಗೋಪಾಲಾಂಗಿಗೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮಿಷಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ಪತಿಗಳು ತಪಸ್ಸು ಮಾಡಿಯೇ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ವಿವೇಕದಿಂದಾರನಿಂದಯೂ ಸಾಯುವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಮನ್ನಿಸುವಂತೆ ನಾನು ಎಷ್ಟೋ ಸಾರಿ ಹೇಳಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯ್ತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗೆ ಚಿತ್ತೆಯ ಮಗ್ನರಾಗಿರುವೆ ಎನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಯಾರ ಹಾಡ್ಲದಾರಲ್ಲ. ಹಾಗಾದ್ರೆ ತಿಳಿಸುವೆನು ಕೇಳಿ. ಈ ದಿನ ಹಸ್ತಿನಾಂಬ್ಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿದರು. ಇನ್ನೇನು ಸಂಧಿ ಆಗು, ಈಗಲಾದರೂ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವೆಷ್ಟೇ ಎಂದು ಹಾಸ್ಯ ಮಾಡಿ ನಕ್ಕಳು. ವಾಕ್ಯಗಳನ್ನು ಕೇಳಿ ವಿಚ್ಛಿಸುವ ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಇನ್ನಾರು ನನ್ನಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ ಸಂಧಾನಕ್ಕಾಗಿ ಹೋಗಿರುವುದು? ಗೋಪಿಕಾಂಗನೆಯು ಸುಬ್ರಹ್ಮಣ್ಯಲ್ಲಿ ಮಗ್ನನಾದ ಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕ್ಕಿದ್ದ ಹಿಂದಿರುಗಿ ಆಗಲೇ ಈಗ ಒಂದು ತಿಳಿದಿದ್ದೆ. ಪಾಂಚಾಲಿ ಭಾನುಮತಿಗೆ ಏನೊಂದು ಉತ್ತರವನ್ನು ಕೊಟ್ಟೆ? ಅವಳು ಕೇಳಿದ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನನ್ನು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಉತ್ತರ. ನೀನು ನನ್ನ ಸಂಗಡ ಕದನ ಮಾಡುವುದಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಪ್ರಾಣೇಶ್ವರ, ನೆನಪಿದೆಯೇ ಹಿಂದೊಂದು ದಿನ ಈ ನನ್ನ ಬಿಚ್ಚಿನ ಕೇಶ ರಾಶಿಯನ್ನು ನೋಡಿ ಕುರುಕುಲಾಂತಕ ಕರಾಳ ರಾತ್ರಿ ಎಂದು ತಾವೇ ಸಂಬೋಧಿಸಿದಿರಿ ಮತ್ತು ಹೇಳಿದಿರಿ. ವಾಕ್ಯಗಳನ್ನು ಕೇಳಲು ಇಚ್ಛಿಸುವ ಪಾಂಚಾಲಿ ಮಾಡಿದ ಪ್ರತಿಜ್ಞೆ ಮರೆಯುವಂತ
ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ನಾನೀಗ ರಾಜ್ಯಧಾರಕನು ಅಲ್ಲ. ಧರ್ಮ ಪ್ರೇರಣಾನು ಯುದ್ಧವನ್ನು ಮರೆಯುವುದು ಸಹಜ. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಎಲ್ಲ ಅಲ್ಲಿ ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಜೆಯ ಪ್ರಸ್ತಾಪವನ್ನು ಕೇಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಈ ಸಾರಿ ಅವನ ಕೋಪವನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ಕಾರಣವೇನೆಂದು ತೋರುವುದು. ಶ್ರೀಕೃಷ್ಣನು ಹೇಳಿದಂತೆ ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಸಹೋದರ ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪ ಸಾಧ್ಯವಾದದ್ದು. ನನ್ನನ್ನು ಕೋಪವೇ ತಮ್ಮ. ಅಣ್ಣ, ಕೋಪ ಮಾಡಬೇಡ. ಧರ್ಮರಾಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಇದಕ್ಕೆ ನೀನು ಏನು ಹೇಳುವೆ ಪಾಂಚಾಲಿ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಏನನ್ನ ಬೆರಿಗುವುದನ್ನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲವೇನು? ನನಗೆ ಯಾರಲ್ಲಿಯೂ ಕೋಪವಿಲ್ಲ. ನೀವಿಬ್ಬರ ಸಮ್ಮುಖದಲ್ಲಿ ನಾನೊಂದು ಮಾತನ್ನು ತಿಳಿಸಬೇಕೆಂದಿದ್ದೆ. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವರು. ಈ ಸಂಜೆ ಪ್ರಸ್ತಾಪವು ನಿಮಗೆ ಸರಿಯಾಗಿ ಕಾಣಬಹುದು. ಅರ್ಜುನರು ಹೊರಗೋದಿಸಬಹುದು, ನಕಲ ಸಹದೇವರು ಸುಮ್ಮನಿರಬಹುದು. ಆದರೆ ಪುಣ್ಯತವರವರ ಒಂದು ಸಹಿಸುವುದಿಲ್ಲ, ಸಹಿಸಲಾರೆ. ಯುದ್ಧಕ್ಕಾಗಿ ನಿನ್ನ ಅನುಮತಿಯಾಗಲಿ ಅರ್ಜುನ ಸಹಾಯವನ್ನು ನಾನು ನಿನ್ನ ಅಪೇಕ್ಷಿಸುವುದಿಲ್ಲ. ನಾನು ಹೇ ಮತ್ತು ಇಲ್ಲ ನಗರೆ ಈ ಧನದ ಮೋಹ ಇದು. ಸಂಪೂರ್ಣವಾಗಿ ನಾಶ ಮಾಡಬಹುದು. ನೀವು ನಿಶ್ಚಿತವಾಗಿ ಸಂಜೆ ಪ್ರಸ್ತಾವದಲ್ಲಿ ತೊಡಗಿರಿ. ನಾನು ನನ್ನ ಸಂದೇಹವನ್ನು
ನನ್ನಲ್ಲಿಲ್ಲ. ಶಾಂತನಾಗು ತಮ್ಮ. ಕೋಪ ಮಾಡಬೇಡವಣ್ಣ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿತೆಯ ಕರುಣಿ ಏತಕ್ಕೆ ಈ ದುಗುಡವೋ. ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿತೆಯ ಕರುಣಿ ಏತಕ್ಕೆ ಈ ದುಗುಡವೋ. ಧರ್ಮಜ ನಮ್ಮಯ ನಿರ್ಮಲ ಪ್ರಾತೃವೋ. ಧರ್ಮಜ ನಮ್ಮಯ ನಿರ್ಮಲ ಪ್ರಾತೃವೋ. ಬೀಳುವುದನುಚಿತ ಪರಿಚಿತ ದೇವಿಯ. ಪಾಂಚಾಲಿ, ಬೀಳುವುದನುಚಿತ ಪರಿಚಿತ ದೇವಿಯ ಸಹಿಪುದು ಮನಗನು ತಾಪವ ಕರುಣೆ. ಸಹಿಪುದು ಮನಗನು ತಾಪವ ಕರುಣಿ. ಕಾರ್ಯ ಸಾಧಿಸೋ ಕೋಮಲ ಹೃದಯನು ಹೊರಗಲು ಸರಿಯೇ. ಪಾಂಚಾಲಿ, ಧರ್ಮದಿಂದ ಘನ ಕಾರ್ಯ ಸಾಧಿಸೋ ಕೋಮಲ ಹೃದಯನು ಹೊರಗಲು ಸರಿ. ಸಾರ ಸಾಕ್ಷಿನಿಂದ ಎದೆಯಿ ಪರಿ, ಸಾರ ಸಾಕ್ಷಿನಿಂದ ಎದೆಯಿ ಪರಿ ಹೇಗಿತ್ತು ಮಾನಿನಿ ಮನದ ವೇದನೆ ಸಮಯವಿದೆಂದರಿತೆಯ ಕರುಣಿ. ಇದಕ್ಕೆ ನೀನು ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸುತ್ತಲ್ಲವೇ? ಯುದ್ಧವು ಶಾಂತಿ ರಕ್ಷಣೆ ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂಥ ಕರ್ಮ ಎಂಬುದು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಅಜ್ಞಾನಕ್ಕಾಗಿ ದುಃಖಿಸಬೇಕಾಗುವುದು. ರಾಜೇಂದ್ರ, ಧೌಮ್ಯರನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಮದುವೆ ಔತಣವಲ್ಲವೆಂಬುದು ನಿಮಗೆ ತಿಳಿಯದೆ ಹೋಯಿತೆ. ಈಗ ನಮ್ಮಣ್ಣನನ್ನು ಅಪಮಾನಕ್ಕೂರು ಮಾಡಿದಿರಲ್ಲ ಎಂಬುದೇ ಚಿಂತೆಯಾಗಿದೆ. ಏನು ಈ ಕೋಲಾಹಲ? ನಾನು ಹೋಗು. ನಿಮ್ಮ ಫಲಾಫಲವನ್ನು ಕೇಳುವುದರಲ್ಲಿ ನನಗಾಗುವ ಪ್ರಯೋಜನವಿಲ್ಲ. ನಿಮ್ಮ ಪ್ರತಿಜ್ಞೆ ನೀವು ನಡೆಯಲಿ. ತೋರಿದರೆ ನಾನು ಮಾಡುವುದು. ಪ್ರಾಣೇಶ್ವರ, ಸ್ವಲ್ಪ ತಾಳಿ. ಅದು ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವನು. ಆತನಿಂದ ಸಂಧ್ಯಾ ವಿಚಾರಣೆಯಿಂದ ಬಳಿಕ ನಮ್ಮ ಇಚ್ಛೆಯಂತೆ ತಾವು ನಡೆಯಬಹುದು. ಪರಮಾತ್ಮ ಪಾಂಡಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು. ಪಾಂಡಪುತ್ರರೇ, ನಿಮಗೆ ಮಂಗಳವಾಗಲಿ. ಪರಮಾತ್ಮ, ನಾನು ವಂದಿಸುವನು. ಭೀಮಸೇನ, ಜಯಶಾಲಿಯಾಗು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರ್ಯಾರು? ಈ ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮನಂದನ. ಪರಮಾತ್ಮ, ಸಂಧಿಯ ವಿಚಾರವೂ ನಡೆಯುತ್ತದೆ. ಓಹೋ, ನಡೆಯಿತು ಧರ್ಮನಂದನ. ಹೆಂಗೆಲ್ಲಿರುವುದು ನನಗೆ ಕೆಲಸವಿಲ್ಲ. ಅವಶ್ಯಂತೆ ಅವರು ನಡೆಯಲಿ. ನನಗೆ ತೋರ್ಬಿದೆ ನಾನು ಮಾಡುವನು. ಪ್ರಾಣೇಶ್ವರ, ಸ್ವಲ್ಪ ತಾಳಿ. ನಮ್ಮಣ್ಣನ ಮಾತು ಮುಗಿಯಲಿ. ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ನಡೆಯಿತು. ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮನಂದನ. ನಾನು ತಡೆಯಾಡ ರುಕ್ಮಿಣಿಪತಿ ಅಗ್ರಜರ ಅಪೇಕ್ಷೆಯಿಂದ 5 ಗ್ರಾಮಗಳ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಯಾವ ಅಗ್ರಣಿ ಈ ಪಾಂಡುಪುತ್ರನ ಮೇಲೆ ಇಷ್ಟೊಂದು ಆಕ್ರೋಶವೇಕೆ? ಈಗ ತಿಳಿಯಿತು ನಿನ್ನ ಅಭಿಮಾನದ ಮಾತುಗಳು. ಅಜ್ಞಾತವಾಸದ ರೂಪದಲ್ಲಿ ಹಜ್ಜನರು ಬಳೆ ತಟ್ಟರು. ಈಗ ಈ ಸಂಧಿ ಹೆಸರಿನಲ್ಲಿ ತಮ್ಮೆಲ್ಲರಿಗೂ ಬಳೆಯನ್ನು ತೊಡಗಿಸುವ ಗಮನಿಸುತ್ತಿರುವ
ಮಾಡಬೇಡಿ. ಪಾಂಡುಪುತ್ರ ಈ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ ನಿಲ್ಲಯ್ಯ, ಸ್ವಲ್ಪ ಸಮಾಧಾನ ತಂದುಕೊಂಡು ನಾನು ಹೇಳುವ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿರುವ ವಿಚಾರ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಚಂಡಭೀಮನಿಯಂತಹ ಸಂದೇಶ ಇರುವುದು ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣಾದಿ ಗುರುಜನರು ಮುಂತಾದವರು. ದುರ್ಯೋಧನ ಆತನೂ ಸಹ. ಇದು ತಡೆಯುವ ಈ ಸಮಸ್ಯೆ ಮಾತುಗಳು ಬೇಡ. ಅಗ್ರಜ ಅಪೇಕ್ಷೆಯಂತೆ 5 ಗಾಮಗಳ ಸಂಧಿ ಆಯ್ತೆ. ಯಾಜ್ಞಸೇನಿ ನೀನು ನಿರಾಶಳಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ಭೀಮಸೇನ ಇಲ್ಲಯ್ಯ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವುದು ಹೇಗೆ ತಾನೇ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಒಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿ ಸುದ್ದಿಯನ್ನು ಒಪ್ಪದು. ನಿನಗೊಪ್ಪುವ ವಿಚಾರ ಬಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನ ಸಂತೋಷ, ದುರ್ಯೋಧನ ಸಂತೋಷ. ಹಾಗಾದರೆ ಅದರ ಸಂದೇಹ ಸುದ್ದಿಗಳು ಹೇಳು 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 ಸಂದೇಶ. ಆ ಸಂದೇಶವನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲವಯ್ಯ, ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳದ ಹೊರತು ಆ ಸಂದೇಶವನ್ನು ಹೇಳಲಾರೆ. ಕೃಷ್ಣ, ಇದು ಪರಿಹಾಸ್ಯವಲ್ಲ ಭೀಮಸೇನ. ಹಬ್ಬಾ, ನಿನ್ನನ್ನು ನಿನ್ನ ಗದೆಯನ್ನು ಕಂಡರೆ ನನಗೆ ಬಹಳ ಭಯವಾಗುವುದಯ್ಯ. ಕುಂಜಿ ಕೌರವ ಇದೋ ಕೃಷ್ಣ, ನಿನ್ನ ಅಪೇಕ್ಷೆಯಿಂದ ಬಿಡಿತುಕೊಳ್ಳದರು. ಈಗಲಾದರೂ ಹೇಳು ಹೇಳು ಭೀಮಸೇನ, ಹೇಳು ಸಂದೇಶ. ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ ಆಗಲಿ. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನೆಂದಾದರೂ ಮೀರಿರುವನೇ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸವೇ ಅಣ್ಣ? ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾ ಪಂಡಿತೆಯಂತೆ. ಅದರಂತೆ ಈ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು.
ಈ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಕೇಳಿರಿ, ಈಗ ಕೇಳಿರಿ ಧರ್ಮನಂದನ, ಕಿರೀಟಿ, ಯಾಜ್ಞಸೇನೆ, ಎಲ್ಲರೂ ಕೇಳಿರಿ. ಇಂದು ಈ ಭೀಮಸೇನನ್ನು ಬಂಧಿಸಿರುವ ಹಗ್ಗವು ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಯಾರು ಆ ಕಾರ್ಯವನ್ನು ಮಾಡಿದವರು? ವಾಸುದೇವ. ಕೈಗಳು ಬಿಡಿಸಿ ತಲೆ ತಾರಲೆ ಬೆಳೆಯಲಿ. ವಾಸುದೇವ, ಯಾರು ಯಾರು ಈ ಹಗ್ಗದಿಂದ ನಿನ್ನ ಬಂಧಿಸಲೆತ್ತಿಸಿದರೆ? ಇನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ನೆರವೇರಿಸಿದನು. ಇಂತಹ ಕಾರ್ಯ ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ ಭೀಮಸೇನ? ಪಾಂಚಾಲಿ, ಹೆಣ್ಣಿಲ್ಲಿರುವುದು ನನಗೆ ಕೆಲಸವಿಲ್ಲ. ಇಲ್ಲಿ ಪಾಂಚಾಲಿ ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವ ಅಗ್ರಣಿಯನ್ನು, ಕುಂತೌರವ ಈ ಹಗ್ಗನಿಂದ ಬಂಧಿಸಲೆತ್ತಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ಉತ್ತರವೇನು? ಅಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕುತ್ತ ನುಡಿದ ಕೌರವನು ಹಿಡಿಂಬ ಪತಿಯೇ ಕೇಳು. ಭೀಮಸೇನ ದುಡುಕುತ್ತ ನುಡಿದ ಕೌರವನು ಹಿಡಿಂಬ ಪತಿಯೇ ಕೇಳು. ಕಡೆಗೆ ಯುದ್ಧವಾಗೈವೆ ಕೊಡೆ ನಾನು ರಾಜವನು. ಭೀಮಸೇನ, ಆ ದುರ್ಯೋಧನನು ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಅಸ್ತ್ರದಲ್ಲಿ, ವೀರರಥಿಕರ ಘೋಷದಲ್ಲಿ ಎಂದು ತಿಳಿಸಿದನು. ಕೃಷ್ಣ, ಈ ಸಂದೇಶಕ್ಕೆ ನಮ್ಮದಿನ್ನ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಎಲ್ಲ ಪ್ರಯತ್ನಗಳನ್ನು ವಿಫಲ ಮಾಡಿ ಮುಂದೆ ಬಂದು ನಿಂತಿರುವ ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ, ನಾನು ಯುದ್ಧವನ್ನು ಎಂದು ಅಪೇಕ್ಷಿಸಿದವನಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದ್ದೇನೆ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಣ್ಣ ನೀನಾದ್ರೂ ಬಿಚ್ಚು. ಅರ್ಜುನ ನೀನಾದ್ರೂ ಬಿಚ್ಚು. ವಾಸುದೇವ ಇದು ನೀನಾದ್ರೂ ಬಿಚ್ಚು. ಯಾರು ಬಿಚ್ಚುವುದಿಲ್ಲ? ಬೇಡ ಬೇಡ, ಎಲ್ಲಿ ನನ್ನ ಕಡೆ? ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನನ ಒಡ್ಡೋಲಗದಲ್ಲಿ ಅಮ್ಮ ದುರ್ದೈವವು ಶೌರ್ಯದ ಪರಮಾಧಿಕಾರವನ್ನು ಮುಟ್ಟಿದಾಗ
ದುರ್ಯೋಧನಿಂದ ಅಪಮಾನ ಹೊಂದಿ ನಾನೊಂದು ಪ್ರತಿಜ್ಞೆಯನ್ನು ಮಾಡಿದೆನು. ಈಗ ಯುದ್ಧ ಸನ್ನಿಹಿತವಾಗುವ ಮೊದಲು ಪುನಃ ಪ್ರತಿಜ್ಞೆಯನ್ನು ಮಾಡುವೆನು. ನಾಳೆ ನಡೆಯುವ ಯುದ್ಧದಲ್ಲಿ ದುರ್ಯೋಧನನ 90 ಮಂದಿಯನ್ನು ಅದರಲ್ಲಿ ದುಶ್ಯಾಸನನ ವರ ಬಗೆದು ಅವನ ರಕ್ತದಿಂದ ನಮ್ಮ ದ್ರೌಪದಿಯ ಹೆಣ್ಣುಮರಿಯನ್ನು ಕೃಷ್ಣ, ಇದಕ್ಕೆ ಉತ್ತರ ಏನು? ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಶ್ರೀಕೃಷ್ಣನು ಹೇಳಿದ ಸ್ಥಾನ ಇದೆ ಅಲ್ಲವೇ? ಇಲ್ಲಿ ನನ್ನ ಜನ್ಮದಾತೆಯನ್ನು ಕಾಣುವೆನೆಂದು ಹೇಳಿದ್ದನಲ್ಲ, ಆ ನನ್ನ ಮಾತೆಯ ದರ್ಶನ ಯಾವಾಗ ತಂದೆ? ಭಗವಾನ್ ಭಾಸ್ಕರ, ನೀನು ಅನಾದಿ ಕಾಲದಿಂದಲೂ ಈ ಜಗತ್ತನ್ನು ಬೆಳಗುತ್ತಲೇ ಇರುವೆ. ನನ್ನ ಜನ್ಮದಾತೆಯ ದರ್ಶನವನ್ನು ಶೀಘ್ರವಾಗಿ ಮಾಡಿಸು ಪರಮಾತ್ಮ. ದಿನಕರ ಸಂಹಾರ ದಿನಕರ ಶುಭಕರ ದೇವಾದೀನಾಗಾರ ತಿಮಿರ ಸಂಹಾರ ದಿನಕರ ಶುಭಕರ. ಪಾವನ ಮಂಗಳದಾತ ಪಾಪ ಸಂತಾಪಲೋಕಹಿತ ಪತಿತ ಪಾವನ ಮಂಗಳದಾತ ಪಾಪ ಸಂತಾಪಲೋಕಹಿತ ಬ್ರಹ್ಮ ವಿಷ್ಣು ಪರಮೇಶ್ವರ ರೂಪ ವಿಷ್ಣು ಪರಮೇಶ್ವರ ರೂಪ ವಿವಿಧ ವೇದ ವಿಜ್ಞಾನ ನಿಧಾನ ಬ್ರಹ್ಮ ವಿಷ್ಣು ಪರಮೇಶ್ವರ ರೂಪ ವಿವಿಧ ವೇದ ವಿಜ್ಞಾನ ನಿಧಾನ ದಿನಪಲೋಕ ಪರಿಪಾಲಕ ಭಾಸ್ಕರ ದಿನಪಲೋಕ ಪರಿಪಾಲಕ ಭಾಸ್ಕರ
ಶುಭಕರ ಓಂ ಸೂರ್ಯದೇವಾಯ ನಮಃ ಸೂರ್ಯದೇವಾಯ ನಮಃ ಸೂರ್ಯದೇವಾಯ ನಮಃ ಕರ್ಣ ಕರ್ಣ ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಏಕಮ್ಮ ಭಂಗಪಡಿಸಿದೆ. ಕರ್ಣ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಕುಂತಿ ಕುಂತಿ ನನ್ನ ಜನ್ಮದಾತೆ. ಅಮ್ಮ ಅಮ್ಮ ಅಮ್ಮ, ಬಹುದಿನದ ಬಯಕೆ ಒಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪಡೆದೆ,
ನನ್ನದೆಂತಹ ಕೀರ್ತಿಯಮ್ಮ, ನನ್ನದೆಂತಹ ಕೀರ್ತಿ. ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾಜಲದಲ್ಲಿ ಬಿಸಾಡಲು ಇನ್ನೂ ಆಗತಾನೇ ಜನಿಸಿದ್ದ ನಾನು ನಿನಗೆ ಮಾಡಿದ್ದಂತಹ ಅಪರಾಧವಾದರೂ ಏನು ತಾಯಿ? ಅಯ್ಯೋ, ಅಲ್ಲಿದ್ದ ಜಲಚರಗಳು ಸಹ ಈ ಪಾಪಿ ದೇಹವನ್ನು ತಿನ್ನದೆ ಹಾಗೆಯೇ ಬಿಟ್ಟು ಬಿಟ್ಟವಮ್ಮ, ಹಾಗೆಯೇ ಬಿಟ್ಟು ಬಿಟ್ಟವು. ಕಾಡಿನಲ್ಲಿರುವ ಕ್ರೂರ ಪ್ರಾಣಿಗಳು ಸಹ ತಮ್ಮ ಮರಿಗಳನ್ನು ಎಷ್ಟೊಂದು ಪ್ರೀತಿ ಮಮತೆ ವಾತ್ಸಲ್ಯದಿಂದ ಸಾಕಿ ಬೆಳೆಸುವವು. ಹೀಗಿರುವಾಗ ಮಾನವರಾಗಿಯೂ ನೀನೇಕಮ್ಮ ಇಷ್ಟೊಂದು ನಿರ್ದಯರಾದೆ? ಕರ್ಣಾರ್ಜುನರ ಮಧ್ಯದಲ್ಲಿನ ಸೋದರ ಸ್ನೇಹವನ್ನು ನಾಶ ಮಾಡಿ ಅವರೀರ್ವರ ಮಧ್ಯದಲ್ಲಿ ದ್ವೇಷದ ಕಮರಿಯನ್ನೇ ಸೃಷ್ಟಿಸಿದೆಯಲ್ಲ ಏಕೆ ತಾಯಿ? ಪಾಂಡವ ಮಹಾವೃಕ್ಷದಿಂದ ನನ್ನನ್ನು ಕಿತ್ತೆಸೆದು ಈ ವಿಭಿನ್ನವಾದ ಪ್ರಪಂಚದಲ್ಲಿ ವಿಭಿನ್ನವಾದ ವಾತಾವರಣದಲ್ಲಿ ಬೆಳೆಸಿಬಿಟ್ಟೆಯಲ್ಲ ಏಕೆ ತಾಯಿ? ಅಮ್ಮ, ಈ ಜಗತ್ತೆಲ್ಲವೂ ನನ್ನನ್ನ ಹೀನ ನೀಚ ಸೂತಪುತ್ರ ಎಂದು ಹೇಳುತ್ತಿರುವಾಗ ಕೇವಲ ನಿನ್ನ ಒಂದೇ ಒಂದು ಮಾತಿನಿಂದ ಅದನ್ನೆಲ್ಲವನ್ನೂ ಪರಿಹರಿಸಬಹುದಾಗಿದ್ದ ನೀನೇಕಮ್ಮ ಸುಮ್ಮನಾದಿ? ಏಕಮ್ಮ, ಏಕೆ ಸುಮ್ಮನಾದಿ? ಏಕೆ ಮಾತನಾಡುತ್ತಿಲ್ಲ? ಏಕೆ ನನ್ನೊಡನೆ ಮಾತನಾಡಲೇಬಾರದೆಂದು ನಿಶ್ಚಯಿಸಿರದೆಯಾ? ಹೋಗಲಿ ಬಿಡಮ್ಮ, ಹೋಗಲಿ ಬಿಡು. ನೀನು ನನ್ನ ಜನ್ಮದಾತಿ, ದೈವಕ್ಕೆ ಸಮಾನಳು. ನಿನ್ನನ್ನು ನಾನು ಪುನಃ ನಿಂದಿಸಿದರೆ ಪಾಪಿಯಾಗುವೆನಮ್ಮ, ಪರಮ ಪಾಪಿಯಾಗುವೆ. ಅಮ್ಮ, ಈಗಲಾದರೂ ಇಷ್ಟು ದಿನಗಳ ಮೇಲಾದರೂ ಈ ನನ್ನ ಕಂದನನ್ನು ಕಾಣಲು ಕರುಣೆ ತೋರಿ ಬಂದೆಯಲ್ಲ ತಾಯಿ. ನನಗಷ್ಟು ಸಾಕು, ನನಗಷ್ಟು ಸಾಕಮ್ಮ. ಈ ನಿನ್ನ ಉಪಕಾರದ ಭಾರವನ್ನು ನಾನು ಈ ಜನ್ಮದಲ್ಲಿ ಹೇಗೆ ತೀರಿಸಲಮ್ಮ, ಹೇಗೆ ತೀರಿಸಲಿ? ನೀನು ಹೀಗೆಲ್ಲ ಮಾತನಾಡಬಾರದು ಮಗನೇ. ಮೌನಿ ಮಂತ್ರದಿಂದ ಹಡೆದೆನೋ ನಿನ್ನ, ಮಂತ್ರದಿಂದ ಹಡೆದೆನೋ ನಿನ್ನ, ಲೋಕಪಾಲನೆಗೆ ಬದಿಯೊಳಗಿಸಿದೆ.
ಕ್ಷಮಿಸಿ ಬಿಡು. ಅಮ್ಮ, ನೀನು ಈ ರೀತಿಯಾಗಿ ನೊಂದು ನುಡಿಯಬೇಡ ತಾಯಿ. ನೀನು ಈ ರೀತಿಯಾಗಿ ನೊಂದುಕೊಂಡರೆ ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲಮ್ಮ. ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ಅಮ್ಮ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಲು ಸಾಧ್ಯವಮ್ಮ? ನನ್ನ ಕರ್ಮವೇ ಅಲ್ಲವೇ ತಾಯಿ ದ್ರೋಣರ ಹಿತವಚನಗಳನ್ನು ಕೇಳದ್ದು? ನನ್ನ ಕರ್ಮವೇ ಅಲ್ಲವೇನಮ್ಮ ಗುರು ಶಾಪಕ್ಕೆ ಗುರಿ ಮಾಡಿದ್ದು? ನನ್ನ ಕರ್ಮವೇ ಅಲ್ಲವೇನಮ್ಮ ವೀರ ಜನನಿಯಾದ ನಿನ್ನುದರದಲ್ಲಿ ಜನಿಸಿದರೂ ಸೂತಪುತ್ರನಾಗಿ ಬೆಳೆದಿದ್ದು? ಅಮ್ಮ ಅಮ್ಮ, ಅನವರತವೂ ನಿನ್ನ ಸೇವೆ ಮಾಡುತ್ತಾ ಇರುವರಲ್ಲ ನಿನ್ನ ಮಕ್ಕಳಾದ ಪಾಂಡವರು. ಅವರಲ್ಲವೇನಮ್ಮ ಸುಕೃತಶಾಲಿಗಳು? ಅವರದಲ್ಲವೇನಮ್ಮ ಸುಕೃತ? ಅಂತಹ ಸುಕೃತ ಈ ಹತಭಾಗ್ಯನಿಗೆ ಎಲ್ಲಿಂದ ಬರಬೇಕಮ್ಮ? ಕರ್ಣ, ಆದದ್ದು ಆಗಿ ಹೋಯಿತು ಮಗನೇ. ಈಗಲಾದರೂ ನಿನ್ನ ಸಹೋದರರಾದ ಪಾಂಡವರೊಡನೆ ಸೇರಿ ರಾಜ್ಯ ಭಾರವನ್ನು ಮಾಡುವೆ ಎಂದು ನಡೆಕಂದ. ಅಮ್ಮ, ಹೊರಗದಾತನು ನನ್ನನ್ನೇ ನಂಬಿರುವಾಗ, ಆತನ ಕೆಲಸ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿತವಾಗಬೇಕಾಗಿರುವಾಗ, ಆತನಿಗೆ ವಿಘ್ನಗಳು ಬಂದು ಒದಗಿರುವಾಗ, ಇಂತಹ ದುರ್ಬರ ಸಂದರ್ಭದಲ್ಲಿ ರಾಜ್ಯಲೋಭದಿಂದ ನಾನು ನಿನ್ನೊಡನೆ ಬಂದು ಬಿಟ್ಟರೆ ಆ ಭಗವಂತನು ಮೆಚ್ಚುವನೇನಮ್ಮ. ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳರಿ. ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ನನ್ನನ್ನು ಅವಮಾನದಿಂದ ಶಪಿಸದೇ ಇರುವರೆ. ವೀರ ಕ್ಷತ್ರಿಯ ವೀರರೆಲ್ಲರೂ ನನ್ನನ್ನು ಹೀಯಾಳಿಸದೇ ಬಿಡರೇನಮ್ಮ. ಅಮ್ಮ, ಸಾಧ್ಯವಿಲ್ಲ ತಾಯಿ. ಹಾಗೆಲ್ಲ ಬೇಡ ಕರ್ಣ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಡ್ಡಿ ಭಿಕ್ಷೆ ಬೇಡವೇನು ಮಗನೇ. ಪಾಂಡವರಲ್ಲಿನ ವೈರವವನ್ನು ತೊರೆದು ಅವರೊಡನೆ ಕೂಡಿ ಮಾಡು ಕರ್ಣ, ಸಾಮ್ರಾಜ್ಯದಾನ ಮಾಡು. ಇದುವರೆಗೂ ಆ ಸೋದರರೆಂಬ ಭಾವನೆಯೇ ನನಗೆ ತಿಳಿದಿರಲಿಲ್ಲ. ಅದು ನನ್ನ ತಪ್ಪೆ ತಾಯಿ. ಆದರೂ ನೀನೇನ ಏಕಮಾ ಚಿಂತಿಸುವೆ. ಮಮ ಪ್ರಾಣಾಯ ಪಾಂಡವಾಹ ಎಂದು ಆ ಶ್ರೀಕೃಷ್ಣ ಪರಮಾತ್ಮನೇ ಅಭಯ ನೀಡಿರುವಾಗ ನಿನ್ನ ಮಕ್ಕಳಾದ ಪಾಂಡವರಿಗೆ ಭಯ ಉಂಟೇನಮ್ಮ? ಚಿಂತೆಯನ್ನು ಬಿಡು ತಾಯಿ. ಲೋಕೈಕ ವೀರನಾದ ನೀನು ಅತ್ತ ದುರ್ಯೋಧನನು ಇರುವಾಗ ನಾನು ಭಯಪಡದೆ ಹೇಗೆ ಜೀವಿಸಲಿ ಮಗನೇ? ಕರ್ಣ, ಕಂದ, ಈ ಯುದ್ಧದಿಂದಲಾದರೂ ಪರಾಜಿತನಾಗುವೆಯ ಮಗನೇ? ಅಮ್ಮ, ಈ ಕರ್ಣನಂತಹ ನೀಚನಲ್ಲಮ್ಮ. ಪೌರುಷ ಇರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮುಡಿವೇನು. ಅಮ್ಮ, ಆತನು ನನ್ನ ಮೇಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಜಗತ್ತೆಲ್ಲವೂ ನನ್ನನ್ನ ಹೀನ ಕುಲದವ ಸೂತಪುತ್ರ ಎಂದು ದೂಡಿ ಬಿಟ್ಟಿದ್ದಾಗ ಮನ್ನಣೆಯಿಂದ ಆಧರಿಸಿ ಕರೆತಂದು ಆಶ್ರಯ ನೀಡಿ ಆಲಂಗಿಸಿ ಅಂಗದೇಶದ ಅರಸನನ್ನಾಗಿ ಮಾಡಿದವನಮ್ಮ ಆ ನನ್ನ ಪ್ರಭು ಕೌರವೇಶ್ವರ. ಅಂಥವನಿಗೆ ಇಂತಹ ಸಮಯದಲ್ಲಿ ದ್ರೋಹವೆಸಗಿ ಬಂದರೆ ಆ ಭಗವಂತನು ಮೆಚ್ಚುವುದಿಲ್ಲ. ನಾನು ಪರಾನ್ಮುಖನಾಗಲಾರೆನಮ್ಮ. ಹೋಗಲಿ ಬಿಡು ಕರ್ಣ. ಈ ಯುದ್ಧದಿಂದ ನೀನು ಪರಾನ್ಮುಖನಾಗದಿದ್ದರೂ ಬೇಡ. ನಾಳಿನ ರಣರಂಗದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಮಗನೇ. ಉಳಿಸಿಕೊಡು ಕರ್ಣ, ಉಳಿಸಿಕೊಡು. ಆಗಲಮ್ಮ, ಉಳಿಸುವೆ. ಆದರೆ ಆ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನ ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಆನಂದ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕ. ಅಮ್ಮ, ಈ ಜಗತ್ತಿನಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನ. ನನ್ನಿಂದ ಆ ಅರ್ಜುನನೇ ಹತನಾಗಲಿ ಅಥವಾ ಆ ಅರ್ಜುನನಿಂದ ನಾನೇ ಹತನಾಗಲು ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿಯುವರು. ಚಿಂತೆಯನ್ನು ಬಿಡಮ್ಮ. ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆನು ಮಗನೇ. ಕಟ್ಟ ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನು ಕೇಳುವೆನು, ನಡೆಸಿಕೊಡುವೆಯಾ ಕಂದ? ಏನಮ್ಮ ನಿನ್ನ ಮಾತು? ಸತ್ಯವಾಗಿಯೂ ನಡೆಸಿಕೊಡುವೆಯಾ ಮಗನೇ? ಅಮ್ಮ, ಅಮ್ಮ, ಎಂತಹ ಹುಚ್ಚಿಯಮ್ಮ ನೀನು. ಸನ್ಯಾಸಿ ಎಂದಾದರೂ ವಸ್ತಕ್ಕೆ ಆಸೆ ಪಡುವುದುಂಟೇನಮ್ಮ? ಮೇರು ಪರ್ವತ ಪ್ರಾಯವುಳ್ಳ ಕ್ಷರಶಕ್ತಿಯುಳ್ಳವನಾದ ನಾನು ಕೇವಲ ಒಂದು ಬಿಟ್ಟ ಬಾಣವನ್ನು ಪುನಃ ಬಯಸುವಂತ ಏಡಿ ಎಂದು ಭಾವಿಸಿದೆಯಾ? ಅಮ್ಮ, ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಬಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಬಲ್ಲೆ,
ಬಿಡು ಈ ಕಣ್ಣನ ಭಾಷೆಯ ಕೇಳಮ್ಮ ಸಂದೇಹವ ಬಿಡು ಈಗಲೀಗ ನೀನು ಸಂಪೂರ್ಣವಾಗಿ ಕೆಟ್ಟೆ ಈಗಲೀಗ ನೀನು ಸಂಪೂರ್ಣವಾಗಿ ಕೆಟ್ಟೆ ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದನು ಆ ದಿನ ರಾಜಸಭೆಯಲ್ಲಿ ವಿದುರನು ಅಮೋಘವಾದ ಬಿಲ್ಲನ್ನೇ ಮುರಿದು ಬಿಸಾಡಿದನು ಆ ದಿನ ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ಜನ್ಮ ವೃತ್ತಾಂತವನ್ನೆಲ್ಲ ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ನಾಶಪಡಿಸಿದನು ಈಗ ನನ್ನ ಜನ್ಮದಾತೆಯು ಬಂದು ಮಗನೇ ತೊಟ್ಟ ಬಾಣವನ್ನು ಪುನಃ ತೊಡಬಾರದೆಂದು ವಾಗ್ದಾನವನ್ನು ಪಡೆದಳು ಪ್ರಪಂಚ ದೈವ ಎಲ್ಲವೂ ಒಟ್ಟಾಗಿ ಸೇರಿ ಸಂಚು ಮಾಡುತ್ತಿದೆ ಮಾಡಲಿ ಪೌರುಷ ಇರುವವರೆಗೂ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮುಡಿಯುವನು ಅಮ್ಮ ಕರ್ಣ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ನಿಸ್ತಾರವಿಲ್ಲ. ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ ನಿಲ್ಲು ತಾಯಿ. ಏಕೆ ಕಂದ? ಕಡೆಯದಾಗಿ ನನ್ನದೊಂದು ಮಾತನ್ನು ನೆನೆಸಿಕೊಡುವೆಯೇನಮ್ಮ? ಹೆತ್ತ ಮಗನ ಮಾತನ್ನು ನಡೆಸಲಾರದಂತಹ ಪಾಪಿ ಎಂದು ಭಾವಿಸಿದೆಯಾ ಮಗನೇ? ಅದೇನು ಹೇಳು ಅಮ್ಮ. ಈ ಯುದ್ಧವು ಮುಗಿಯುವವರೆಗೆ ನಾನು ನಿನ್ನ ಮಗನೆಂಬ ಸತ್ಯವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಅಮ್ಮ, ನಾನೊಂದು ವೇಳೆ ಹತನಾದರೆ, ನಾನೊಂದು ವೇಳೆ ಈ ಕುರುಕ್ಷೇತ್ರದ ಘೋರ ಯುದ್ಧದಲ್ಲಿ ಹತನಾದರೆ, ಸತ್ಯಸಂಧನು, ನ್ಯಾಯಶೀಲನು, ಧರ್ಮ ದುರಂಧರನೂ ಆದ ನನ್ನ ಸಹೋದರ ಧರ್ಮಜನ ಕೈಯಿಂದಲೇ ನನ್ನ ಅಂತ್ಯ ಸಂಸ್ಕಾರಗಳನ್ನು ಮಾಡಿಸಬೇಕೆಂದು ನಿಮ್ಮ ಪಾದಾರವಂತದಲ್ಲಿ ಬೇಡಿಕೊಳ್ಳುವೆನಮ್ಮ. ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ ಮಗ, ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ. ಅಯ್ಯೋ ದೈವವೇ, ಇಷ್ಟೊಂದು ಸಂಕಟ ನಾಶಗಳಿಂದಾಗಿ ಈ ಸಾಮ್ರಾಜ್ಯ ಸಂಸ್ಥಾಪನೆಯಾಗುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ದೈವಾನುಕೂಲ ಇಲ್ಲದವರು ಈ ಜಗತ್ತಿನಲ್ಲಿ ಬದುಕಿದ್ದರೂ ವ್ಯರ್ಥ. ವಿಧಾತನ ನಾಟಕ ಬಲ್ಲವರ ಮಾನವ ಜೀವ ಮೋಹಾಂಧಕ ಎಲ್ಲ ಮಾಯೇ
ಕಣ್ಣೀರು ಜಗದಿ ಪಾಲಿಪರಾರೋ ದೀನನ ದಯದಿ ಕೊನೆಗಾಣಿಸೆಯ ಕರ್ಮದ ಬಂಧನ अंदन तेरे नाम तारिय कान दे अंदन तेरे नाम गतिहीन नाद जगदे दीदी गई तमो गतिहीन नाद जगदे ಶಕುನ ಪ್ರಾರ್ಥಕಾವ್ಯ ಗೀತವು ಶ್ರುತಿ ತಪ್ಪಿ ಮೃತ್ಯುವಿನ ತೋರಿಯ ಸ್ವರದಂತೆ ಕೇಳಿ ಬರುತ್ತಿದೆ. ಅದರೊಡನೆ ಅದೋರಸ್ತವಾದ ವೇಣುವನದಲ್ಲಿ ಬೆಳಗಿನ ಜಾವದಲ್ಲಿ ಕೂಗುತ್ತಿದ್ದಂತಹ ಗೂಬೆಗಳ ಅಮಂಗಳದಲ್ಲಿಯೂ ಮಿಳಿತವಾಯಿತು. ಈ ಎಲ್ಲ ಅಪಶಕುನಗಳ ನಿಯಮಿತವಾದರೂ ಏನಾಗಿರಬಹುದು? ಇವುಗಳೆಲ್ಲವೂ ಕುರುವಂಶದ ಮತ್ತಾವ ಅನರ್ಥ ಪರಂಪರೆಯನ್ನು ಸೂಚಿಸುತ್ತಿರುವುದೋ ಕಾಣನಲ್ಲ. ದಯಾಮಯನೇ, ನನ್ನ ಪುತ್ರರಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಯಾರು? ದುರ್ಯೋಧನ? ಹೌದು ಅಮ್ಮ. ಭಾ ಕುಮಾರ, ನಾನು ನಿನ್ನ ಸಲುವಾಗಿಯೇ ಕಾತುರರಾಗಿದ್ದೇನೆ. ರಾತ್ರಿ ಎಲ್ಲವೂ ನಿದಿರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ಬಾ ಕಂದ, ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಒಂದು ಸಾರಿ ಸ್ಪರ್ಶಿಸುವೆನು. ದಯಾಮಯನಿ, ಈ ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು, ನಿನಗೆ ತಿಳಿಯದೆ? ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ? ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ನಿನ್ನ ಕೋಮಲ ಕರಗಳಿಂದ ಆಳುಣಿಸಿ ಬೆಳೆಸಿದ ಈ ನನ್ನ ಬಾಹುಗಳಲ್ಲಿ ಬಲವಿರುವ ತನಕ ಯುದ್ಧ ಸಲುವಾಗಿ ಸುಯೋಧನ ಯಾರ ಆಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಅಲ್ಲದೆ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿ ಸಂಗ್ರಾಮಕ್ಕೆ ಸನ್ನದ್ಧವಾಗಿರುವುದು ನಿನಗೆ ತಿಳಿಯದೆ? ತಿಳಿದಿರುವೆನು ಕುಮಾರ, ತಿಳಿದಿರುವೆನು. ಆದರೆ ಇದು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು, ಆ ಪಾಂಡವರನ್ನು ಹೆದರಿಸಲು ಹೂಡಿರುವ ಆಟವೆಂದು, ನ್ಯಾಯ ನೀತಿ ಮನುಷ್ಯತ್ವಗಳಿಗೆ ತಿಲಾಂಜಲಿಯನ್ನು ಕೊಟ್ಟು ನಿಜವಾಗಿ ಯುದ್ಧವನ್ನು ಪ್ರಾರಂಭ ಮಾಡುವೆ ಎಂದು ತಿಳಿದಿರಲಿಲ್ಲ. ಅಮ್ಮ, ಯುದ್ಧ ಕ್ಷತ್ರಿಯನ ಧರ್ಮವು ತಾಯಿ. ಕುಮಾರ, ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಶ್ವ. ನನ್ನ ಮಾತನ್ನು ಕೇಳು ಮಗನೇ. ನಿನ್ನ ಗೃಹ ದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವಿಯನ್ನು ನಿರಾಕರಿಸಿ ಘನ ಘೋರವಾದ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ. ಪೌರುಷವಾದ ಮಾತುಗಳನ್ನು ಕೇಳಿ ಬೇಸತ್ತಿರುವೆನು. ಅಮ್ಮ, 100 ಜನ ವೀರ ಪುತ್ರನೆತ್ತ ವೀರ ಮಾತೆ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಲಾಗುವುದೇ? ಅಮ್ಮ, ಯುದ್ಧ ಕ್ಷತ್ರಿಯನ ಧರ್ಮವು ತಾಯಿ. ಅದರ ಸಲುವಾಗಿ ನಾ ದೀಕ್ಷಾಬದ್ಧನಾಗಿದ್ದೇನೆ. ಅರಿಸು ತಾಯಿ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ. ತಿಳಿಯುವ ಇಚ್ಛೆ ನಿನಗಿದ್ದರೆ ಆ ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಈ ಧರೆಯನ್ನಾಳು. ಪಾಂಡವರು 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 ಅಮ್ಮ, ಆ ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವೇ ಆದರೆ ಆ ಧರ್ಮಕ್ಕೆ ಶತಾಧಿಕ ನನ್ನ ಧಿಕ್ಕಾರವಿರಲಿ.
ಕಟ್ಟಿ ಕುಳಿತಿದ್ದು ಕ್ಷತ್ರಿಯನ ಧರ್ಮವಂತರಲ್ಲಿ, ಇಲ್ಲಿ ಕುಳಿತಿರುವ ಮಾನವನ ಧರ್ಮವೂ ಅಲ್ಲ ತಾಯಿ. ನನ್ನ ಸತಿ ಭಾನುಮತಿಗೆ ಏಕೆ ತಾಯಿ? ನನ್ನ ಹಸ್ತಿನಾವತಿಯ ಒಬ್ಬ ಸಾಮಾನ್ಯ ದಾಸಿಗಾಗಲಿ ಅಂತಹ ಘೋರಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ಜನನಿ? ಏನು ಮಾಡುತ್ತಿದ್ದೆ? ಬಂಧವನ್ನು ಕಿತ್ತಗೆದು ಸಮಗ್ರ ಪೃಥ್ವಿಯ ಪ್ರತಿಪಕ್ಷವಾಗಿ ನಿಂತಿದ್ದರು. ಘೋರ ಅಪಮಾನಕ್ಕೆ ಪರಿಶೋಧನೆಯನ್ನು ಮಾಡಿಯೇ ಬಿಡುತ್ತಿದ್ದೆ. ಧರ್ಮಧುರೀಣರಾದ ಪಾಂಡವರು ಮಾಡಿದ್ದಾದರೂ ಏನು? ನಿಸ್ಸಹಾಯಕನು ಕೈಯಲ್ಲಾಗದ ಏಡಿಯೂ ಒಪ್ಪಲಂತ ತಾಟಸ್ಯ ಮನೋಭಾವ. ಅದಕ್ಕಾಗಿ ಅಮ್ಮ ಪಾಂಡವರೆಂದರೆ ನನಗಷ್ಟೊಂದು ದ್ವೇಷ. ಅವರು ಭರತ ಗಂಡದ ಕಳಂಕ ಸ್ವರೂಪಿಗಳು. ಅವರ ವಂಶವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಸಂತ ದುಷ್ಯಂತಾದಿಗಳಾದ ನಮ್ಮ ಪೂರ್ವಜರುಗಳ ಪುಣ್ಯ ಕೀರ್ತಿಯನ್ನು ದುಷ್ಕೀರ್ತಿಗಳಂತದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಮುಖ್ಯ ಉದ್ದೇಶ. ಅಮ್ಮ, ಅದರ ಸಲುವಾಗಿ ನಾ ದೀಕ್ಷಾಬದ್ಧನಾಗಿದ್ದೇನೆ. ನನ್ನನ್ನು ಹೊಡೆಯು ತಾಯಿ. ದುರ್ಯೋಧನ, ನನ್ನ ಆಶೀರ್ವಾದವನ್ನು ಬಯಸುವೆಯಾ? ನಿನ್ನೆ ಜ್ಞಾತಿ ಹಿಂಸೆಗೆ ಅದು ಅಷ್ಟೊಂದು ಅವಶ್ಯಕವೇ? ಆದರೆ ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ. ನನಗೆ ನಿನ್ನ ಮುಖವನ್ನು ತೋರಿಸಬೇಡ, ಹೊರಟು ಹೋಗು. ವಾಕ್ಯವನ್ನು ಮೀರಿದೆನೆಂಬ ಮಹಾಪಾಪ ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಚಿಂತೆ ಇಲ್ಲ. ಆ ನನ್ನ ಶತ್ರುಗಳನ್ನು ಯುದ್ಧಕ್ಕೆ ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವನ್ನಲ್ಲ ಮಗನೇ, ನಿನ್ನ ಮೃತ್ಯುವನ್ನು. ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಮುಳುಗುವುದು. ಹಸ್ತಿನಾವತಿಯ ಬದಿಯಲ್ಲಿ ಹರಿಯುತ್ತಿರುವಂತಹ ಪವಿತ್ರವಾದ ಗಂಗಾ ನದಿಯು ಕೆನ್ನೀರ ಕಾಲುವೆಯಾಗಿ ಹರಿಯುವುದು. ಕುಮಾರ, ಭಾರತದ ಮಂಗಳೆಯರು ತಮ್ಮ ಮಂಗಳ ಸೂತ್ರವನ್ನೇ ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ಕುಮಾರ, ಕುಮಾರ, ನೀನೇನು ಮಾನವನು ಅಥವಾ ದಾನವನು? ಸತ್ಯಕ್ಕೆ ನಾನು ಮಾನವನಲ್ಲ ತಾಯಿ, ನೀನು ದಾನವನಾದ ಮೇಲೆ ನಡೆಯಬೇಕಾದದ್ದೆಲ್ಲವೂ ನಡೆದೇ ತೀರಲಿ. ಬಾ ಕಂದ, ನನ್ನೆದುರಿನಲ್ಲಿ ಮೊಣಕಾಲೂರಿ ಕುಳಿತುಕೋ. ಅಮ್ಮ, ಈ ನಿನ್ನ ಮಗನ ಮೇಲೆ ಮಮಕಾರ ಬಂದಿದೆ ತಾಯಿ. ನನ್ನನ್ನು ಆಶೀರ್ವದಿಸುವ ತಾಯಿ, ಆಶೀರ್ವದಿಸು ತಾಯಿ, ಆಶೀರ್ವದಿಸು. ಹೇ ದಯಾಮಯನೇ, ಈ ಗಾಂಧಾರಿ ಅಗ್ನಿ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗಲಿ. ಹೋಗು ಕುಮಾರ, ಅಪ್ರತಿಮ ವೀರನೆನಿಸಿ ಶೌರ್ಯ ಸಾಹಸಗಳಿಂದ ರಣಭೂಮಿಯಲ್ಲಿ ಮೆರೆದು ಜಯಶಾಲಿಯಾಗಿ. ಯಾರಲ್ಲಿ ಧರ್ಮವಿರುವುದು ಅವರಿಗೆ ಜಯವಾಗಲಿ. ಏತೋ ಧರ್ಮ ತೋ ಜಯ. ತೋ ಜಯ. ಯತೋ ಧರ್ಮ ತೋ ಜಯ. ಯತೋ ಧರ್ಮ ತೋ ಜಯ. ಕಾಲೋಚಿತ ಕ್ಷತ್ರಿಯನ ಧರ್ಮಕ್ಕಾಗಿ ರಣಕಂಚನೆಯನ್ನು ತೊಟ್ಟ ಈ ಚಲದಂಕ ಮಲ್ಲ ದುರ್ಯೋಧನಿಗೆ ಜಯವಾಗಲೇಬೇಕು, ಜಯವಾಗಲೇಬೇಕು. ಸದವಕಾಶ ಬೇಕೆ? ಮುಗಿಲಿ ಮುಟ್ಟಿ ಜಯಂಕರಿಸಲಿ ರಣಬೇರಿಗಳು.
ದಶ ದಿಕ್ಕುಗಳು ಕಿಡುವ ಕಿವುಡಾಗುವಂತೆ ಅಬ್ಬರಿಸಲಿ ರಣಗಾಲಗಳು. ಇಂದಿನ ಮಂಗಳದ ಮುಂಬೆಳಕೆ ಆ ಪಾಂಡವರ ಮಂಗಳಕ್ಕೆ ನಾಂದಿ.